ಎಲ್ರಿಗೂ ನಮಸ್ಕಾರ. ಕಟ್ಟಿಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ನೋಡ್ತಾ ಇದ್ದೀರಲ್ಲ, ಗಾರ್ಲಿಕ್ ಪೊಟ್ಯಾಟೊ ವೆಜ್ಜಸ್, ಬೆಳ್ಳುಳ್ಳಿ ಫ್ಲೇವರ್ ಜೊತೆ ಇರೋ ಪೊಟ್ಯಾಟೊ ವೆಜ್ಜಸ್ ತುಂಬಾ ರುಚಿಯಾಗಿರುತ್ತೆ. ಹೇಳ್ತಾನೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟೊಂದು ರುಚಿಯಾಗಿರೋ ಡಿಶ್ ಇದು. ಮಕ್ಕಳು, ದೊಡ್ಡವರು, ಚಿಕ್ಕವರು ಯಾರು ಬೇಕಾದರೂ ಚೆನ್ನಾಗಿ ತಿಂತಾರೆ. ಎರಡೆರಡು ಪ್ಲೇಟ್ ಬೇಕಾದರೂ ತಿಂತಾರೆ. ತುಂಬ ಈಸಿಯಾಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಿಂದ ಮಾಡೋದು ಇದು. ತುಂಬ 5 ಸ್ಟಾರ್ ಹೋಟೆಲಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಆಗಿ ಸಿಗುತ್ತೆ, ಬಟ್ ವೆರಿ ಟೇಸ್ಟಿಯಾಗಿರೋ ಡಿಶ್ಶು. ಅದನ್ನು 5 ಸ್ಟಾರ್ ಹೋಟೆಲ್ ಡಿಶನ್ನು ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಸ್ವಲ್ಪ ರೌಂಡ್ ಶೇಪ್ ಇರೋ ಟೊಮ್ಯಾಟೊ ಅಲ್ಲ, ಪೊಟ್ಯಾಟೊನ ತೊಗೊಳ್ಳಿ. ಈ ಆಲೂಗಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ನೋಡಿ, ತೊಳೆದು ಸಿಪ್ಪೆ ತೆಗೆದು ನಾನು ಹೇಗೆ ಹೆಚ್ಕೋತಾ ಇದ್ದೀನಲ್ಲ ಹಾಗೆ ಹೆಚ್ಕೊಳ್ಳಿ. ವೆಜ್ಜಸ್ ಅಂದರೆ ಈ ಥರ ಎಡ್ಜ್ ಬರಬೇಕು, ಅದಕ್ಕೆ ಈಗ ಎಡ್ಜ್ ಬರೋ ಥರ ಹೆಚ್ಕೊಳ್ಳಿ. ಹೀಗೆ ನಾನು ಒಂದರಲ್ಲಿ ಅರೌಂಡ್ 8 ಪೀಸ್ ಆಗ್ತಾಯಿದೆ. ನಾನು ಮೀಡಿಯಮ್ ಸೈಜ್ ಆಲೂಗಡ್ಡೆ ತೊಗೊಂಡಿರೋದು. ಎಷ್ಟು ದೊಡ್ಡದು ತೊಗೊಂಡ್ರು ಚೆನ್ನಾಗಿ ಬರುತ್ತೆ, ಬಟ್ ತುಂಬ ಜಾಸ್ತಿ ಎಣ್ಣೆ ತೊಗೊಳತ್ತೆ. ಅದಕ್ಕೆ ನಾನು ಸ್ವಲ್ಪ ಮೀಡಿಯಮ್ ಸೈಜ್ದು ಪೊಟ್ಯಾಟೊನ ತೊಗೊಂಡಿದ್ದೀನಿ. ಈ ಪೊಟ್ಯಾಟೊನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕುದಿಯೋ ನೀರು ಹಾಕಬೇಕು. ಈ ಥರ ಬಿಸಿ ನೀರು ಹಾಕಿಬಿಟ್ಟು 1 ಸ್ಪೂನ್ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಡಬೇಕು 10 ನಿಮಿಷ. ಈ ಟ್ರಿಕ್ ಇಂಪಾರ್ಟೆಂಟು. ಎಲ್ಲ ಹೋಟ್ಲಲ್ಲಿ ಈ ಥರ ಮಾಡ್ತಾರೆ. ಅವರು ಬೇಯಿಸಲ್ಲ ಅಥವಾ ಬರೀ ಎಣ್ಣೆನಲ್ಲೂ ಕರಿಯಲ್ಲ. ಈ ಟ್ರಿಕ್ಕಿಂದ ಇವು ಒಳಗಡೆ ಸ್ವಲ್ಪ ಸಾಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಇದನ್ನು ಬೇರೆ ಬೌಲ್ಗೆ, ಸ್ವಲ್ಪ ದೊಡ್ಡ ಬೌಲಿಗೆ ತೊಗೊಂಡ್ಬಿಟ್ಟು 2 ಸ್ಪೂನ್ ಕಾರ್ನ್ಫ್ಲೋರ್ ಇಲ್ಲಾಂದರೆ ಮೈದಾ ಅಥವಾ ಅಕ್ಕಿ ಹಿಟ್ಟು ಯೂಸ್ ಮಾಡಿ, ಸ್ವಲ್ಪ ಕಸೂರಿ ಮೇಥಿನ ನಾನು ಚೆನ್ನಾಗಿ ಅರ್ಧಬಿಟ್ಟು ಹಾಕಿರೋದು, ಪೌಡ್ರ್ ಮಾಡಿಬಿಟ್ಟು, ಅರ್ಧ ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್ ಮಾಡಿರ್ತೀನಿ, ಪೇಸ್ಟ್ ಮಾಡಿ ಹಾಕಿ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅಂದರೆ ಸ್ವಲ್ಪ ಹಾಕಿ ಇದನ್ನು ಚೆನ್ನಾಗಿ ಹೀಗೆ ಟಾಸ್ ಮಾಡ್ಕೊಳ್ಳೋಣ. ಅದು ಒಂದಕ್ಕೊಂದು ಚೆನ್ನಾಗಿ ಅಂಟ್ಕೊಳುತ್ತೆ. ಮೊದಲೇ ಸ್ಪೂನಿಂದ ಮಿಕ್ಸ್ ಮಾಡಬೇಡಿ. ಎಲ್ಲ ಆದಮೇಲೆ ಸ್ಪೂನಿಂದ ಸ್ವಲ್ಪ ಕಲಿಸ್ಕೊಂಡ್ಬಿಡಿ, ಸಾಕು. ಈಗ ಇದನ್ನು ಮಂದೂರಿನಲ್ಲಿ ನಾವು ಕಲಿತ್ಕೊಳ್ಳೋದು, ಡೀಪ್ ಫ್ರೈ ಮಾಡೋಣ. ಉರಿ ತುಂಬ ಜೋರ ಇಡಬೇಡಿ, ಮೀಡಿಯಮ್ ಫ್ಲೇಮ್ ಇದ್ದರೆ ಸಾಕು. ಯಾಕೆಂದರೆ ಇದು ಒಳಗಡೆ ಪೂರ್ತಿ ಬೇಯ್ದು ಹೊರಗಡೆ ಹೊತ್ತಿದ ಹಾಗೆ ಆಗಬಾರ್ದು. ಅದಕ್ಕೆ ಹೊರಗಡೆ ಕ್ರಿಸ್ಪಿಯಾಗಿ ಇರಬೇಕು, ಗೋಲ್ಡನ್ ಬ್ರೌನ್ ಬರಬೇಕು ಕಲರು, ಮತ್ತು ಒಳಗಡೆ ಪೂರ್ತಿ ಬೆಂದಿರಬೇಕು. ಆ ಥರ ಆಗಬೇಕು ಅಂದರೆ ಮಂದೂರಿನಲ್ಲಿ ಬೇಯಿಸ್ಕೋಬೇಕು. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಟೇಸ್ಟಿ ರೆಸಿಪಿ ಇದು. ಒಳಗಡೆ ಎಲ್ಲ ಸಾಫ್ಟ್ ಇರುತ್ತೆ, ಒಳಗಡೆ ಬೆಳ್ಳುಳ್ಳಿ ಫ್ಲೇವರ್ ಜೊತೆ ಕ್ರಿಸ್ಪಿಯಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ. ವಾರಕ್ಕೆ 4 ಸರಿ ಆದರೂ ಮಾಡಿ ತಿನ್ನಿಸ್ತೀರ ಮಕ್ಕಳಿಗೆ, ಅಷ್ಟೊಂದು ಟೇಸ್ಟಿ ರೆಸಿಪಿ. ಡೆಫಿನೆಟ್ಲಿ ಟ್ರೈ ಮಾಡಿ. ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಈ ರೆಸಿಪಿನ ಶೇರ್ ಮಾಡಿ. ಡೆಫಿನೆಟ್ಲಿ ಎಂಜಾಯ್ ಮಾಡ್ತಾರೆ.